A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕ ಮಾಜಿ ಸಿಆರ್ಪಿ ಶಿವಾರೆಡ್ಡಿ ಅವರ ಹೃದಯಸ್ಪರ್ಶಿ ಬೀಳ್ಕೊಡುಗೆ ಸಮಾರಂಭ. ಚಿಂತಾಮಣಿ ತಾಲೂಕಿನ ಯಗವಕೋಟೆ ಕ್ಲಸ್ಟರ್ ವ್ಯಾಪ್ತಿಯ ಕುರುಪಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆತ್ಮೀಯ ಶಿಕ್ಷಕ ಹಾಗೂ ಕೈವಾರದ ಮಾಜಿ ಸಿಆರ್ಪಿ ಶಿವಾರೆಡ್ಡಿ ಅವರ ಸೇವಾ ನಿವೃತ್ತಿ ಪ್ರಯುಕ್ತ ಹೃದಯಸ್ಪರ್ಶಿ ಬೀಳ್ಕೊಡುಗೆ ಕಾರ್ಯಕ್ರಮವು ಶಾಲಾ ಆವರಣದಲ್ಲಿ ಅತ್ಯಂತ ಭಾವುಕ ಹಾಗೂ ಸಡಗರದಿಂದ ನೆರವೇರಿತು. ಕಾರ್ಯಕ್ರಮದಲ್ಲಿ ನೆರೆದಿದ್ದ ಗಣ್ಯರು ಹಾಗೂ ಸಹೋದ್ಯೋಗಿ ಶಿಕ್ಷಕರು ಶಿವಾರೆಡ್ಡಿ ಅವರ ಸುದೀರ್ಘ ಸೇವೆಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದರು. ತಮ್ಮ ಇಡೀ ಜೀವನವನ್ನ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಮುಡುಪಾಗಿಟ್ಟಿದ್ದ ಶಿವಾರೆಡ್ಡಿ ಅವರು ಕೇವಲ ಶಿಕ್ಷಕರಾಗಿ ಅಷ್ಟೇ ಅಲ್ಲದೆ ಉತ್ತಮ ಸಂಘಟಕರಾಗಿ ಶಿಕ್ಷಣ ಇಲಾಖೆ ಮತ್ತು ಬಿಇಒ ಕಚೇರಿಯೊಂದಿಗೆ ಅತ್ಯುತ್ತಮ ಬಾಂಧವ್ಯ ಹೊಂದಿದ್ದರು. ಸಿಆರ್ಪಿ ಆಗಿ ಸೇವೆ ಸಲ್ಲಿಸುವಾಗಲೂ ಕೂಡ ಇಲಾಖೆ ಮತ್ತು ಶಿಕ್ಷಕರ ನಡುವೆ ಕೊಂಡಿಯಾಗಿ ಕೆಲಸ ಮಾಡಿ ಉತ್ತಮ ಸಿಆರ್ಪಿ ಪ್ರಶಸ್ತಿಗೂ ಭಾಜನರಾಗಿದ್ದರು ಎಂದು ನೆನೆದರು. ಶಿವಾರೆಡ್ಡಿ ಅವರ ಸಮಾಜಮುಖಿ ಕಾರ್ಯಗಳನ್ನು ಸ್ಮರಿಸಿದ ಗಣ್ಯರು ಅವರು ಶಾಲಾ ಮಕ್ಕಳಿಗಾಗಿ ತಮ್ಮ ಸ್ವಂತ ಹಣದಿಂದ ದಿನಕ್ಕೊಂದು ವೈವಿಧ್ಯಮಯ ತಿಂಡಿ ಹಾಗೂ ಹಾಲಿನ ಪುಡಿ ವ್ಯವಸ್ಥೆ ಮಾಡುತ್ತಿದ್ದ ಅಪರೂಪದ ಗುಣವನ್ನ ಕೊಂಡಾಡಿದರು. ಇದೇ ಸಂದರ್ಭದಲ್ಲಿ ನಿವೃತ್ತಿ ಹೊಂದಿದ ಶಿಕ್ಷಕ ಶಿವಾರೆಡ್ಡಿ ಹಾಗೂ ಅವರ ಧರ್ಮಪತ್ನಿಯವರನ್ನ ಶಾಲಾ ಹಾಗೂ ಶಿಕ್ಷಕರ ಬಳಗದ ವತಿಯಿಂದ ಮೈಸೂರು ಪೇಟ ತೊಡಿಸಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಅತ್ಯಂತ ಭವ್ಯವಾಗಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿವಾರೆಡ್ಡಿ ಅವರು ತಮ್ಮ ಸುದೀರ್ಘ ಸೇವಾ ಅವಧಿಯಲ್ಲಿ ಸಹಕರಿಸಿದ ಎಲ್ಲರಿಗೂ ಮುಖ್ಯವಾಗಿ ಕೈವಾರ ಹಾಗೂ ಕುರುಪಲ್ಲಿ ಗ್ರಾಮಸ್ಥರಿಗೆ ಭಾವುಕರಾಗಿ ಕೃತಜ್ಞತೆ ಸಲ್ಲಿಸಿದರು. ಈ ಹೃದಯ ಸ್ಪರ್ಶಿ ಕಾರ್ಯಕ್ರಮದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ವೀರ ನಾರಾಯಣ್, ಶಿಕ್ಷಕರಾದ ರಹೀಂ ಖಾನ್, ಆಂಜನೇಯ ರೆಡ್ಡಿ, ಕೆಸಿ ನಾರಾಯಣಸ್ವಾಮಿ, ಇಸಿಒ ಶ್ರೀರಾಮರೆಡ್ಡಿ, ರವಿ, ವೆಂಕಟಶಿವಾರೆಡ್ಡಿ, ವಿ ಸುರೇಶ್, ಮುನಿರೆಡ್ಡಿ, ಮಂಜುಳಾ ಭಾರ್ಗವಿ, ವಸಂತ ರೆಡ್ಡಿ, ಫಕ್ರು ಸಾಬಿ, ಮಂಜುಳಾ ಕುಮಾರಿ, ಮಸ್ತಾನ್ ವಲಿ, ದಾಮೋದರ್ ರೆಡ್ಡಿ, ಮಂಜುನಾಥ್, ನರಸಿಂಹಪ್ಪ, ರಮೇಶ್, ಕೃಷ್ಣ ರೆಡ್ಡಿ, ಪ್ರಭಾಕರ್ ಚಾರಿ ಹಾಗೂ ಪದಾಧಿಕಾರಿಗಳು, ಶಿಕ್ಷಕ ವೃಂದ, ಸಿಬ್ಬಂದಿ, ಪೋಷಕರು, ಹಳೆಯ ವಿದ್ಯಾರ್ಥಿಗಳು, ಸ್ನೇಹಿತರು ಹಾಗೂ ಶಾಲಾ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಿವೃತ್ತ ಶಿಕ್ಷಕರಿಗೆ ಉತ್ತಮ ಆರೋಗ್ಯ ಮತ್ತು ಸುಖಕರ ವಿಶ್ರಾಂತಿ ಜೀವನ ಸಿಗಲೆಂದು ಶುಭ ಹಾರೈಸಿದರು. ಆಯ್ತು ಸರ್, ಬೇರೆಯವ್ರು ಮಾಡಿ ಸರ್, ಬೇರೆಯವ್ರು ಮಾಡಿ ಇರಿ ಸರ್ ಹಾಕ್ಬಿಡಿ ಸರ್, ಹಾಕಿ ಸರ್ ಒಂದ್ರ ಮೇಲೆ ಒಂದು ಹಾಕಿ, ಪರವಾಗಿಲ್ಲ, ಆಗ್ತಾ ಇರಿ ಸರ್, ಹಾಕಿರೋರು ದಯವಿಟ್ಟು ಬಂದ್ಬಿಡಿ, ಹಾಕಿರೋರು ಬಂದ್ಬಿಡಿ, ಕಡೆಗೆ ಸೈಡ್ಗಿದೆ ಸರಿಯಾಗಿದೆಯಾ? ಟೆನ್ಷನ್ ಬೇಡ, ಅರ್ಧ ಗಂಟೆ ಆಗಲಿ. ಅದು ಭಾವೈಕ್ಯತೆಯ ಸಂಕೇತ ಆಗ್ತದೆ. ಅಲ್ಲಿ ಯಾವುದೇ ಸಮಸ್ಯೆಗಳಿರಲ್ಲ ಅಂತ ಹೇಳ್ಬಿಟ್ಟು ನನ್ನ ಭಾವನೆ. ಇನ್ನು ಅವರ ಶೈಕ್ಷಣಿಕವಾಗಿ ಹೇಳ್ಬೇಕಂತ ಹೇಳಿದ್ರೆ, ನಾನು ಸುಮಾರು 25 ವರ್ಷದಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಒಬ್ಬ ಚಿಕ್ಕ ಪತ್ರಕರ್ತನಾಗಿ ನನ್ನದೇ ಆದ ಅವರ ಹೆಚ್ಚಿನ ಆಯುಧ ಆರೋಗ್ಯ ಭಗವಂತನ ಹೇಳ್ತೇನೆ. ಜೊತೆಗೆ ಮನ್ನಿಸಿ ಆಶೀರ್ವದಿಸ್ತೀರಿ ಎಂಬ ಆಶಾ ಭಾವನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಿಂತೋದ್ರೆ ನನಗೆ ಪೇಪರ್ ಯಾರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಹೋಗ್ತಾ ಇರ್ಬೇಕಾದ್ರೆ ಸುಮಾರು ಸರಿ ನನಗೆ ಶಿವಾರೆಡ್ಡಿ ಸರ್ ಸಿಗೋರು. ಎಲ್ಲಿ ಅಂತ ಹೇಳಿದ್ರೆ ಆ DCC ಬ್ಯಾಂಕ್ ಮುಂದ್ಗಡೆ ಒಂದು ಟೀ ಅಂಗಡಿ ಇತ್ತು, ಬಹುಶಃ ನೀವೆಲ್ಲ ಗಮನಿಸಿರ್ತೀರ ಅಂತ, ಕಾರ್ಯನಿರ್ವಹಿಸ್ತಾ ಇದ್ರು. ಆಮೇಲೆ ಅದು ನೋಡಿದಾಗ ನನ್ಗನ್ನಿಸ್ತು, ಇದು ಕೈವಾರನ ಅಥವಾ ಲಾಲ್ಬಾಗು ಕಬ್ಬನ್ ಪಾರ್ಕ್ ಅನಿಸ್ತು. ನಾನು ಶಿವಾರೆಡ್ಡಿ ಸಾರು ಒಂದು 8 ತಿಂಗಳು ಹೆಚ್ಚು ಕಡಿಮೆ ಕೆಲಸಕ್ಕೆ ಸೇರಿದ್ದು. ನಾನು ಜನವರಿನಲ್ಲಿ ಸೇರಿದೆ 92ರಲ್ಲಿ. ಶಿವಾರೆಡ್ಡಿ ಸಾರ್ ಅವರು 92 ಆಗಸ್ಟಲ್ಲಿ OBB ಸ್ಕೀಮ್ ಅಂತ ಸೇರಿದ್ರು. ಆಗ್ಲಿಂದ ನಮ್ಮ ಒಡನಾಟ ಅಷ್ಟು ಸೇರಿ ಒಂದು ವರ್ಷ ಆಗಿತ್ತಷ್ಟೇ. ಆಗ್ಲೇ ನಮ್ಮ ಹುಲಿಬೆಲೆ ಬಯ್ಯಾರೆಡ್ಡಿ ಅಂತೇಳಿ ಅವರು ಸಂಘದ ಅಧ್ಯಕ್ಷರಾಗಿದ್ರು. ಇವರ ಒಂದು ಚಟುವಟಿಕೆಗಳು, ಇವರ ಒಂದು ಸಂಘಟನೆಯಲ್ಲಿ ಇರ್ತಕ್ಕಂತಹ ಒಂದು ಶಕ್ತಿಯನ್ನು ನೋಡಿ ಆ ಹುಲಿಬೆಲೆ ಬೈರೆಡ್ಡಿ ಅಣ್ಣ ಅವರು ದೊರ
ಅವ್ರು ತೆಲುಗುನಲ್ಲಿ ಅಂದ್ರು, ದೊರ ನೀ ಜತ್ಲ ಉಂಟಾಡೆ ಶಿವಾರೆಡ್ಡಿ వాళ్ళు మాట్లాడాలప్ప అందరూ అలా యాళ్ళ ಅಂತ లేదಪ್ಪ ಮಂಡಲ ಸಂಘಟನೆ ఉంది ಅಟ್ಲಾ ಅಂತ ಶಿಕ್ಷಕರು ನಮಗೆ ಬೇಕು, ನಮ್ಮ ಸಂಘದಲ್ಲಿ ಅವರು ಬರಬೇಕು ಅಂತ ಅವ್ರು ಇರಬೇಕು ಅಂತೇಳಿ ಅವರು ಆಗ ಆಸೆ ಪಟ್ರು. ಆಗ ಗಾಯತ್ರಿ ಹೋಟ್ಲ ಹತ್ರ ನಾವು ಹೋಗ್ತೀವಿ. ನೂರುಲ್ಲಾ ಸರ್ ಹೇಳ್ದಂಗೆ ಯಾವಾಗಲ್ಲ ಟೀ ಕುಡಿಯೋ ಚಟ ಅಷ್ಟೇ, ಟೀ ಬಿಟ್ರೆ ಇನ್ನೇನು ಕುಡಿಯಲ್ಲ ಅಂತ ವ್ಯಕ್ತಿತ್ವ ಅವ್ರದ್ದು. ಅಲ್ಲಿಗೆ ಹೋದ್ರೆ ಬೈರೆಡ್ಡಿ ಅಣ್ಣ ಬಂದ್ರು, ಆಮೇಲೆ ಮಾತಾಡಿದ್ರು. ಆಗ ಈ ಸಂಘದ ಒಂದು ಚುನಾವಣೆಗಳು ಕೂಡ ಹತ್ರ ಬಂದಿದ್ವು. ಆಗೆಲ್ಲ OBB ಶಿಕ್ಷಕರನ್ನು ಅವಾಗ ಮೊಬೈಲ್ ಇಲ್ಲ, ಏನು ಇಲ್ಲ, ಸಿಗ್ದವ್ರಿಗೆ ಹೇಳಿರೋದು ಇಂಥ ಟೈಮಲ್ಲಿ ಇಂಥ ಕಡೆ ಬಂದ್ಬಿಡಿ, ಹಿಂಗೆ ನಮ್ಮ ಕೂಲಿಬೆಲೆ ಬೈರೆಡ್ಡಿ ಅವರು ಅಧ್ಯಕ್ಷರು ಕರೆದಿದ್ದಾರೆ ಅಂತೇಳಿ ಎಲ್ಲ ಒಗ್ಗೂಡಿ ಒಂದೇ ಮಾತಿಗೆ ಫೋನ್ ಮಾಡಿರೋದಿಲ್ಲ. ಫೋನ್ ಮೊಬೈಲ್ ಇರ್ಲಿಲ್ಲ ಅವಾಗ. ಸಿಗ್ದವ್ರಿಗೆ ನೀವ್ ಹೇಳಿ ಅಂತ ಹೇಳಿರೋದು. ಆಗ ಬೈರೆಡ್ಡಿ ಅವರು ಬಂದು ಮಾತಾಡಿ ಮತ್ತೆ ಸಂಘದಲ್ಲಿ ಸೇರ್ಪಡೆ ಆಗಿ ಕಾರ್ಯಗಳನ್ನು ಮಾಡ್ಕೊಂಡು ಬಂದ್ರು. ಅಲ್ಲಿಂದ ಕಾರ್ಯವೈಖರಿ ಮಾಡ್ಕೊಂಡು ಬಂದು ಧಾರವಾಡ, ಗದಗು, ಬೆಳಗಾಂ ಆ ಕಡೆಗಳಲ್ಲೆಲ್ಲ ನಾವು ಶಿವಾರೆಡ್ಡಿ ಅವರ ನೇತೃತ್ವದಲ್ಲಿ, ನಾಯಕತ್ವದಲ್ಲಿ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಇಲ್ಲೆಲ್ಲ ತಯಾರು ಮಾಡಿ ತಾಲೂಕಲ್ಲೆಲ್ಲ ಆ ಸ್ಪರ್ಧೆಗಳು ರಾಜ್ಯ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ವು. ನಾನು ಅವಾಗ ಅಂದೆ, ಅಣ್ಣ ಎಲ್ರು ಅಂತ ಇದ್ದಾರೆ, ಒಂದ್ ಸೈಡ್ ಮನೆ ಅಂದ್ರು ತಗೊಂಡ್ಬಿಡಪ್ಪ, ಫಸ್ಟ್ ಇದೆಲ್ಲ ಇರ್ಲಿ ಮಾಡ್ಕೊಳ್ಳೋಣ ಅಂತಂದ್ರೆ ಉಂಡಪ್ಪ ಮಕ್ಕಳಿಗೆ ಸೇವೆ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆದಾಗುತ್ತೆ ಇದು ರಹೀಮ್ ಖಾನ್ ಅಂದ್ರು. ನನಗೆ ರೇಗ್ಸೋರು ಈಗಲೂ ರೇಗಿಸ್ತಾರೆ, ಏನಪ್ಪ ನೀ ಸ್ನೇಹಿತರು ರಿಟೈರ್ಡ್ 20 ತಗೊಂಡಾಡು ಸೀಟ್ తీసుకోలేದಂತೇಳಿ ಈ ನಡುವೆನು ಅಂದ್ರು. ಆವಾಗ ಶಿವಾರೆಡ್ಡಿಗೆ ನಾನು ಅಂದೆ, ಇಲ್ಲಪ್ಪ ನಿಮ್ ಜನರ ಮನೆಗಳಿಗೆ ನಾನು ಎಲ್ಲರ ಮನೆಗೂ ಹೋಗಿದ್ದೀನಿ, ಚೆನ್ನಾಗಿದ್ದಾರೆ ಅವರು, ಒಂದ್ ಸೈಡ್ ಅರ್ಧ ಆದ್ರೂ ತಗೊಂಡ್ಬಿಡೋಣ ಅಂದ್ರೆ, ಇಲ್ಲ ಇರಪ್ಪ ನಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬಿಟ್ರೆ ನಮ್ಮ ಮಕ್ಕಳಿಗೆ ಅದೇ ಒಳ್ಳೇದಾಗುತ್ತೆ ಅಂತೇಳಿದ್ರು. ಅದೇ ರೀತಿಯಾಗಿ ಇವರಿಬ್ಬರು ಮಕ್ಕಳು ಮಂಜು, ವಿನಯ್ ಅವರು ದೊಡ್ಡ PhD ಮಾಡಿದ್ದಾರೆ. ಅಗ್ರಿಕಲ್ಚರ್ MSc BSc ಮಾಡಿ PhD ಮಾಡಿ ಆ ಸಂದರ್ಭದಲ್ಲಿ ಅಯೋಧ್ಯೆನಲ್ಲಿ ಓದ್ತಾ ಇರುವಾಗ ಒಂದ್ಸಲ ಫೋನ್ ಮಾಡಿದೆ, ಬಾಂಬೆನಲ್ಲಿ ಇದ್ದಾಗ ಒಂದ್ಸಲ ಫೋನ್ ಮಾಡಿದೆ, ಮಂಜು ಗಿಡಗಳನ್ನು ತೆಗೆದುಬಿಟ್ರು ನಾನು ಎಷ್ಟು ಕಣ್ಣೀರು ಸುರಿಸಿದ್ದೀನೋ. ಇನ್ನೊಂದು ವಿಚಾರ ಹೇಳಕ್ ಬರ್ತೀನಿ. ಒಂದು ಸಾಟರ್ಡೆ ಒಬ್ಬ IAS ಆಫೀಸರು ಪಕ್ಕದ ಮಸ್ತೇನಹಳ್ಳಿಯಲ್ಲಿ ನಾರಾಯಣ ಸ್ವಾಮಿ ಅಂತ ಅವ್ರ ಊರದು, ಅವರಪ್ಪ ನಮ್ಮ ಕೈವಾರ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಆಗ ಅವ್ರು ಬಂದು ಹೋಗ್ತಿದ್ರಂತೆ. ಅವ್ರು ಸಾಟರ್ಡೆ ಏನಕ್ಕೋ ಈ ಶಾಲೆ ನೋಡಕ್ ಬಂದಿದ್ದಾರೆ. ಈ ಗಿಡಗಳೆಲ್ಲ ನೆಟ್ಟಿರೋರು ನೋಡಿ ಯಾರಪ್ಪ ಅವರು ಪುಣ್ಯಾತ್ಮರು ಅಂತ ಕೇಳಿದ್ರಂತೆ. ಫೋನ್ ನಂಬರಲ್ಲಿ ಫೋನ್ ಮಾಡಿದ್ರು. ನೈಟ್ 9 ಗಂಟೆಗೆ ಫೋನ್ ಮಾಡಿ ಅವ್ರು ಕೋಟಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ರಿಟೈರ್ಡ್ ಆದ್ರೂ ಕೂಡ ನಾರಾಯಣ ಸ್ವಾಮಿ ಸರ್ ಅವರು ಸರ್ಕಾರ ತಗೊಂಡಿದ್ರು. ನಿಮ್ಗೆ 5 ದಿನ 5 ವೆರೈಟಿ ಟಿಫನ್ಗಳು ಮಾಡಿಸ್ಕೊಡ್ತೀವಿ, ಗ್ಯಾಸ್ ನಿಮ್ದೆ, ಆ ತರಕಾರಿ ನಿಮ್ದೆ, ಮಾಡಿಸೋದು ನಿಮ್ದೆ ಅಂದರು. 1 ವರ್ಷ ಕಾಲ ಯಾರ ಹತ್ರನೂ 1 ರೂಪಾಯಿ ತಗೊಳ್ಳದೆ ತಿಂಗಳಿಗೆ 6,000 ರೂಪಾಯಿ ಖರ್ಚು ಬರ್ತಾ ಇತ್ತು. ಮಕ್ಕಳಿಗೆ ದಿನಕ್ಕೆ ಒಂದೊಂದು ವೆರೈಟಿ ಟಿಫನ್ ಇಡ್ತಾ ಇದ್ರು ಬೆಳಗ್ಗೆ. ಇದು ಆ ಮಕ್ಕಳು ಬಿದ್ದೋಗಿದ್ರಿಂದ ಬಂದಿರ್ತಕ್ಕಂಥ. ಅಷ್ಟೇ ಸಾಯಿ ಶೂ ತರಿಸಿದೆ. ಚಿಂತಾಮಣಿ ತಾಲೂಕು ಯಾರಪ್ಪ ಇದನ್ನು ತರಿಸಿದಂದ್ರೆ ಶಿವಾರೆಡ್ಡಿ ಅಂತ. ಮತ್ತೆ ಈಗ ಹಾಲ್ ಪೌಡರ್ ಆಗಲಿ, ಕೂಲ್ ಡ್ರಿಂಕ್ಸ್ ಆಗಲಿ ಎಲ್ಲ ಅಷ್ಟೇ ಇಲ್ಲ. ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಈಗಲೂ ಇದ್ದೀನಿ. ಅವ್ರು ನನಗೆ ಅಷ್ಟೇ ಬೆಲೆ ಕೊಡ್ತಾರೆ. ಒಂದು ತಂದೆ ಇಲ್ಲದ ಮಗುಗೆ ನರ್ಸಿಂಗ್ ಸೀಟ್ ಕೊಡಬೇಕು ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅಷ್ಟಲ್ಲದೆ ಮನಸ್ಸು ಮಾಡಿದ್ರೆ ನಾನು 1 ವರ್ಷ ಫ್ರೀ ಬಿಟ್ಟು ಆಮೇಲೆ ಬಂದು ಅಲ್ಲಿ ನಾನು ಕನ್ನಡ 6 to 8 ಟೀಚಿಂಗ್ ಮಾಡ್ತೀನಿ ಅಂತ ಕೂಡ ಬನ್ನಿ ಅಂತ ಕೇಳಿದ್ದೆ. ಇಷ್ಟು ಆ ಕೈವಾರ ಗ್ರಾಮದಲ್ಲಿ ಮಾಡಿದೆ. ಏನು ನಮ್ಮ ಮಿತ್ರರು ಹೇಳ್ದಂಗೆ ಮಾಡ್ತಾರೆ. ಇನ್ನು ಸುಮಾರು ಅಲ್ಲಿಂದ 23ರಲ್ಲಿ ನಾನು ಕಾಲು ಸ್ವಲ್ಪ ನಿಜಾನೇ ನಮ್ಮ ನಾರಾಯಣ ಸ್ವಾಮಿ ಸರ್ ಬೈಕೊಳ್ತಾರೆ. ನಮ್ಮ ಅವ್ರ ಶಾಲೆಗೆ ಒಬ್ಬರು ಹೋಗಲ್ಲ, ಎಲ್ಲ ಮುರಾರ್ಜಿ, ಕಿತ್ತೂರು ಚೆನ್ನಮ್ಮ, ಆದರ್ಶ, ವಾಜಪೇಯಿ ಶಾಲೆ, ಗುರುಬಿಂದು ಈ ಥರ ಹೋಗ್ತಾರೆ. ಅದು ಪೇರೆಂಟ್ಸ್ಗೆ ಸಂಬಂಧಪಟ್ಟರೆ ನಮಗೇನಿಲ್ಲ. ಹಾಗಾಗಿ ಒಳ್ಳೆ ಶಿಕ್ಷಣ ಕೊಟ್ಟಿದ್ದೀವಿ. ನಮ್ಮ ಸರ್ರು ಅಷ್ಟೇ ಅದೆಷ್ಟು ಸಹಕಾರ ಕೊಡ್ತಾರೆ ನಮ್ಮ 3 ವರ್ಷಗಳ ಈ ಅನುಬಂಧದಲ್ಲಿ ಸಹ ನಾವೆಲ್ಲ ಮೆಚ್ಚಿಕೊಳ್ತಕ್ಕಂಥ ವಿಚಾರ. ಯಾಕಂದ್ರೆ ಒಬ್ಬ ಪ್ರಾಮಾಣಿಕನಾಗಿ ತಮ್ಮ ಸೇವೆಯನ್ನ ಮಾಡಿದಾಗ ತಮ್ಮ ಜೀವನವನ್ನೇ ವಿದ್ಯಾರ್ಥಿಗಳ ಸೇವೆಗಾಗಿ ಮುಡುಪಾಗಿಟ್ಟಿರ್ತಕ್ಕಂಥ ಶಿವಾರೆಡ್ಡಿ ಅವರಿಗೆ ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳು ಗರಿಗೇರಿರ್ತಕ್ಕಂಥದ್ದು ನಾವು ಬಹಳಷ್ಟು ಖುಷಿ ಪಡ್ತಕ್ಕಂಥ ವಿಚಾರ. ಇಂದು ಅದು ನೆನೆಸ್ಕೊಳ್ಳಿಲ್ಲ ಅಂದ್ರೆ
ಅವರ ಸೇವೆಯಲ್ಲಿ ಮಾಡತಕ್ಕಂಥ ಸೇವಾ ಕಾರ್ಯಕ್ಕೆ ಅರ್ಥಪೂರ್ಣ ಆಗುವುದಿಲ್ಲ ಅಂತೇಳಿ ನಾವು ಭಾವಿಸ್ತಾ, ಅದರ ಜೊತೆಗೆ ಒಂದ್ ಕಡೆ ಉತ್ತಮ ಶಿಕ್ಷಕರಾಗಿ, ಒಂದು ಕಡೆ ಸಂಘಟನೆಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಘಟಕರಾಗಿ ಶಿಕ್ಷಕರ ಸೇವೆ ಜೊತೆಗೆ ಇಲಾಖೆಯೊಂದಿಗೆ ಉತ್ತಮ ಒಡನಾಡವನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಶಿಕ್ಷಣ ಇಲಾಖೆಯೊಂದಿಗೆ BO ಕಚೇರಿಯೊಂದಿಗೆ ಉತ್ತಮ ಬಾಂಧವ್ಯವನ್ನ ಮೂಡಿಸ್ತಾ CRP ಆಗಿಯೂ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ. CRP ಆಗಿರೋ ಸಂದರ್ಭದಲ್ಲಿ ಅವರು ಶಿಕ್ಷಕರೊಂದಿಗೆ ಇಲಾಖೆಯೊಂದಿಗೆ ಸೇತುವೆಯಾಗಿ ಕರ್ತವ್ಯವನ್ನು ನಿರ್ವಹಿಸಿ ಉತ್ತಮವಾಗಿರ್ತಕ್ಕಂಥ CRP ಅಂತಕ್ಕಂಥ ಪ್ರಶಸ್ತಿಯನ್ನು ಸಹ ಪಡೆದಿರ್ತಕ್ಕಂಥದ್ದು ಎಲ್ಲರೂ ಸಹ ನಾವು ಗಟ್ಟಿ ಚಪ್ಪಾಳೆ ತಟ್ಟುವ ಮೂಲಕ ನಾವು ಕ್ಷೇತ್ರಗಳಲ್ಲಿ ಒಂದು ರೀತಿ ಬಹುಮುಖ ಪ್ರತಿಭೆಯನ್ನು ಹೊಂದಿರತಕ್ಕಂಥವ್ರು. ಹಾಗಾಗಿನೇ ಇವರು ಮಕ್ಕಳಿಗೂ ಸಹ ದೇವರು ಒಳ್ಳೆಯದೇ ಮಾಡಿದ್ದಾರೆ, ಒಳ್ಳೆಯ ವಿದ್ಯಾಭ್ಯಾಸವನ್ನ ಮಕ್ಕಳು ಸಹ ಪಡೆದಿರ್ತಕ್ಕಂಥದ್ದು. ಯಾಕಂದ್ರೆ ಅವರು ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನ ಮಕ್ಕಳಿಗೆ ಮಾಡಿ ಉತ್ತಮ ಬೋಧನೆಯನ್ನ ಮಾಡಿರೋದ್ರಿಂದ ಮಕ್ಕಳು ಸಹ ಚೆನ್ನಾಗಿ ಓದಿದ್ದಾರೆ. ಒಂದು ರೀತಿ ಕೌಟುಂಬಿಕ ಜೀವನವೂ ಸಹ ಚೆನ್ನಾಗಿದೆ, ದೇವರೆಲ್ಲ ಚೆನ್ನಾಗಿಟ್ಟಿದ್ದಾರೆ. ಮುಂದೆಯೂ ಸಹ ಇವರ ನಿವೃತ್ತಿ ಜೀವನ ಯಶಸ್ವಿ ಆಗ್ಲಿ, ಒಳ್ಳೆ ಆರೋಗ್ಯ ಕೊಡ್ಲಿ, ಐಶ್ವರ್ಯ ಕೊಡ್ಲಿ ಅಂತೇಳಿ ಹೇಳ್ತಾ ಎಲ್ಲ ಸಮಸ್ತ ಚಿಂತಾಮಣಿಯ ಶಿಕ್ಷಕ